ನೃತ್ಯ ನಿಕೇತನ ಉಡುಪಿ ಇದರ ತ್ರಿದಶಮಾನ ವರ್ಷದ ಆಚರಣೆಯ ಉದ್ಘಾಟನಾ ಸಮಾರಂಭ ಡಿಸೆಂಬರ್ 25ರಂದು ಅಂಬಲಪಾಡಿ ದೇವಲದ ಬಯಲು ರಂಗಮಂದಿರದಲ್ಲಿ ನಡೆಯಲಿದೆ. ಉಡುಪಿಯಲ್ಲಿ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಸ್ಥಾಪಕ ನಿರ್ದೇಶಕಿ ಲಕ್ಷ್ಮೀ ಗುರುರಾಜ್ ಮಾಹಿತಿ ನೀಡಿದರು. ಇದೇ ದಿನ ತ್ರಿದಶಮಾನ ವರುಷವಿಡೀ ಸರಣಿ ಕಾರ್ಯಕ್ರಮಗಳಿಗೆ ಚಾಲನೆ ದೊರಕಲಿದೆ. ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಅಂಬಲಪಾಡಿ ದೇವಳದ ಧರ್ಮದರ್ಶಿ ಡಾ ನಿಪಿ ವಿಜಯ ಬಲ್ಲಾಳ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭಾ ಕಾರ್ಯಕ್ರಮದ ಬಳಿಕ ನೃತ್ಯ ನಿಕೇತನ ಉಡುಪಿ ತಂಡದ ಕಲಾವಿದರಿಂದ ಕುಂದಾಪುರ ನಾರಾಯಣ ಐತಾಳ್ ವೀರರಚಿತ ರಾಸಲೀಲೆ ಹಾಗೂ ಉಪ್ಪಂಗಳ ರಾಂಭಟ್ ವಿರಚಿತ ಕನಕ ಮೃಗ ನೃತ್ಯ ರೂಪಕಗಳು ಪ್ರದರ್ಶನಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು. ಈ ದಶಮಾನ ನರ್ತನಯಾನದ ಒಂದು ಉದ್ಘಾಟನಾ ಸಮಾರಂಭ ನಾಳೆ ಡಿಸೆಂಬರ್ 25ರಂದು ಸಂಜೆ ಅಂಬಲಪಾಡಿ ಲಕ್ಷ್ಮೀ ಜನಾರ್ದನ ದೇವಳದ ಬಯಲು ರಂಗಮಂದಿರ ಲಕ್ಷ್ಮೀ ಜನಾರ್ದನ ಸ್ವಾಮಿ ಬಯಲು ರಂಗಮಂದಿರದಲ್ಲಿ ನಡೆಯಲಿದೆ. ಇದರ ಅಧ್ಯಕ್ಷತೆಯನ್ನು ಧರ್ಮದರ್ಶಿಗಳಾದಂತಹ ಡಾಕ್ಟರ್ ವಿಜಯ ಬಲ್ಲಾಳ್ ಅವರು ಮಾಡಲಿಕ್ಕಿದ್ದಾರೆ. ಮತ್ತು ಈ ಒಂದು ತ್ರಿದಶಮಾನ ನರ್ತನಯಾನದ ವರ್ಷದ ಉದ್ಘಾಟನೆಯನ್ನು ವಿದ್ಯಾವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಒಂದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಕುಮಾರ್ ವಿಖೇರಿಯವರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಒಂದು ಆರಂಭೋತ್ಸವದಂದು ಒಂದು ಮೆರವಣಿಗೆಯನ್ನು ಕೂಡ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾರ್ತಿಕ್ ಪ್ರಭು, ವಿದುಷಿ ವಿದ್ಯಾ ಸಂದೇಶ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.